ನರಸಿಂಹ, ಇವರೆಲ್ಲ ಇಷ್ಟೆಲ್ಲ ಹೇಳ್ತಿದ್ರು, ನಿಷ್ಠುರವಾಗಿ ಮಾಡಿದ್ರು, ಯಾರಿಗೂ ಏನು ಹೇಳ್ದೆ ಸುಮ್ಮನೆ ನಿಂತಿದೆಯಲ್ಲೋ. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳಪ್ಪ, ಹೇಳ ಅವ್ರಿಗೆಲ್ಲ. ಅಷ್ಟಕ್ಕೂ ಇವರಿಬ್ರು ಪ್ರೀತಿ ಮಾಡಿದ್ರು ಅಂತ ನಂಗೆ ಈ ಥರ ಶಿಕ್ಷೆ ಕೊಟ್ರಲ್ಲ, ಹಾಗಾದ್ರೆ ಪ್ರೀತಿ ಮಾಡೋದೇ ತಪ್ಪ? ಗುರುತು ಪರಿಚಯ ಇಲ್ದಿರೋ ಒಂದು ಗಂಡು ಹೆಣ್ಣು ಮದುವೆ ಆದ್ಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರೆ, ಪ್ರೀತಿಸ್ತಾರೆ, ಜೊತೆಗೆ ಜೀವನ ಮಾಡ್ತಾರೆ. ಹಾಗಿದ್ಮೇಲೆ ಮದ್ವೆಗೆ ಮುಂಚೆ ಒಂದು ಗಂಡು ಹೆಣ್ಣು ಪರಸ್ಪರ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡೋದು ತಪ್ಪ? ಪ್ರೀತಿ ಅಂದ್ರೆ ಎರಡು ಮನ್ಸುಗಳ ಸಮ್ಮಿಲನ. ಆ ಎರಡು ಮನ್ಸುಗಳನ್ನ ಒಂದು ಮಾಡ್ಬೇಕೆ ಹೊರತು ದೂರ ಮಾಡಿ ನೋವು ಕೊಡಬಾರ್ದು. ರಮ್ಯಾ ಆಗ್ಲಿ ಪ್ರದೀಪ ಆಗ್ಲಿ ಪ್ರೀತಿ ವಿಷಯದಲ್ಲಿ ದುಡುಕಿಲ್ಲ, ಯಾರಿಗೂ ಸುಳ್ಳು ಹೇಳಿ ಮೋಸ ಮಾಡೋ ಉದ್ದೇಶನೂ ಅವ್ರಿಗಿಲ್ಲ. ಎರಡು ಮನೆಯಲ್ಲಿ ಅವ್ರ ಪ್ರೀತಿ ಒಪ್ಕೊಂಡಿಲ್ಲ ಅಂತ ಓಡೋಗೋ ನಿರ್ಧಾರ ಮಾಡಿದ್ರು. ಆ ವಿಷಯ ನನಗೆ ಗೊತ್ತಾಗಿ ನಾನು ಅವ್ರಿಗೆ ಸಹಾಯ ಮಾಡಿದೆ ನಿಜ, ಆದ್ರೆ ಅವ್ರು ಓಡೋಗಿ ನಿಮ್ಗಳ ಮರ್ಯಾದೆ ಹಾಳಾಗ್ಬಾರ್ದು ಅಂತ ನಾನು ಅವ್ರನ್ನ ಉಳಿಸ್ಕೊಂಡೆ. ಒಂದ್ ಟೈಮಲ್ಲಿ ನಾನು ಪ್ರೀತಿ ಕಳ್ಕೊಂಡವನೆ. ಪ್ರೀತಿ ಕಳ್ಕೊಂಡ್ರೆ ಅದರಿಂದ ಆಗೋ ನೋವು ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ಈ ತರ ಓಡೋದ್ರೆ ಅದು ಮನೆಯವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತನೂ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನಗೆ ಇಬ್ಬರು ತಂಗಿದಿರು, ಅದರಲ್ಲಿ ಒಬ್ಳು ಓಡೋಗಿರೋ ವಿಷಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದಕ್ಕೆ ಅವ್ರನ್ನ ಇಲ್ಲೇ ಉಳಿಸ್ಕೊಂಡೆ. ನೋಡಿ ಆಂಟಿ, ಪ್ರದೀಪ ತುಂಬಾ ಒಳ್ಳೆ ಹುಡುಗ. ಅವನಿಗೆ ನಿಮ್ಮ ಮಗಳು ಮದುವೆ ಮಾಡಿಕೊಟ್ರೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಅದು ಅಲ್ಲದೆ ನಿಮಗೂ ತುಂಬಾ ಒಳ್ಳೆ ಅಳಿ ಆಗ್ತಾನೆ. ದಯವಿಟ್ಟು ಅವ್ರ ಪ್ರೀತಿಗೆ ಅಡ್ಡಿ ಮಾಡ್ಬಿಡಿ. ನೀವು ಹೀಗೆ ಮತ್ತೆ ಬೇಡ ಬೇಡ ಅಂತಿದ್ರೆ ಅವ್ರು ಮತ್ತೆ ಓಡೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ಅದು ಅಲ್ಲದೆ ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಹಾಗೇನು ಮಾಡ್ತೀರಾ? ನೋಡಿ ಅಂಕಲ್, ನಾನು ಅವಳ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ನೀವು ಅವ್ರ ಪ್ರೀತಿನ ಒಪ್ಕೊಂಡು ಅವ್ರಿಗೆ ಮದುವೆ ಮಾಡಿಕೊಟ್ರೆ ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಅವರು ಇದೇ ಊರಲ್ಲಿ ನಿಮ್ಮ ಕಣ್ಮುಂದೆನೇ ಖುಷಿಯಾಗಿರ್ತಾರೆ. ದಯವಿಟ್ಟು ಅವ್ರ ಪ್ರೀತಿನ ದೂರ ಮಾಡಬೇಡಿ ಪ್ಲೀಸ್ ಅಂಕಲ್. ನೋಡ್ರಪ್ಪ, ನರಸಿಂಹ ಹೇಳೋದ್ರಲ್ಲೂ ಅರ್ಥ ಇದೆ. ಹೋಗ ಮರ್ಯಾದೆನ ಉಳಿಸ್ಕೊಳೋದು ನಿಮ್ಮ ಕೈನಲ್ಲಿದೆ. ಪ್ಲೀಸ್ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿಪ್ಪ. ಆಯ್ತಪ್ಪ ನರಸಿಂಹ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಬ್ಬರಿಗೂ ಮದ್ವೆ ಮಾಡಕ್ ಒಪ್ಕೊಂಡಿದ್ದೀನಿ. ಆಯ್ತಪ್ಪ, ನೀನು ಹೇಳ್ದಂಗೆ ಮಾಡ್ತೀನಿ. ಹೇಗೂ ಇವರಪ್ಪ ನನಗೂ ಸ್ನೇಹಿತ ಆಗಿದ್ದ, ಏನೋ ಕೆಟ್ಟಗಳಿಗೆ ಆಗೋಯ್ತು. ಈಗ ಈಕೆನ ನನ್ನ ಮನೆ ಸೊಸೆಯಾಗಿ ಒಪ್ಪಳಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನರಸಿಂಹ, ಬೇಜಾರು ಮಾಡ್ಕೊಬೇಡಪ್ಪ. ನೀನೇನೋ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಥರ ಮಾಡಿದ್ವಿ. ಜಯರಮಣ, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ. ಹೋಗ್ತಿದ್ ಮರ್ಯಾದಿನ ಉಳಿಸ್ಬಿಟ್ಟು ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಪ್ಪ. ಈ ಉಪಕಾರನ ನಾ ಸಾಯ ತನಕ ಮರೆಯಲ್ಲ. ಜಯರಮಣ, ದಯವಿಟ್ಟು ಕ್ಷಮಿಸ್ಬಿಡಿ. ಅಕ್ಕ, ದಯವಿಟ್ಟು ಕ್ಷಮಿಸಿ. ಬನ್ರಪ್ಪ ಹೋಗೋಣ.
ಮನುಷ್ಯನಿಗೆ ಅಹಂಕಾರ ಇದ್ರೂ ದುರಹಂಕಾರ ಇರಬಾರ್ದು. ಮೋಸದಿಂದ ನೀನು ನನ್ನ ಮೇಲೆ ದ್ವೇಷ ಸಾಧಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಯಾವತ್ತಿದ್ರೂ ಸತ್ಯಕ್ಕೆ ಜಯ ಅನ್ನೋದನ್ನ ಮರಿಬೇಡ. ಇನ್ನು ಏನು ಇಲ್ಲೇ ನಿಂತಿದ್ಯಾ? ನಾನು ಹೋಗು ಅಂತ ಹೇಳಕ್ ಮುಂಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಹೋಗೇ ಲೇ ಅಂತ ಹೇಳ್ಬೇಕಾಗತ್ತೆ. ನೀನ್ ತಪ್ಪು ಮಾಡ್ದೇನೆ ನಿಮ್ಮ ಅಪ್ಪನ ಹತ್ರ ಹಾಗೆ ಹೊಡಿಸ್ಕೊಂಡಿಯಲ್ಲೋ. ಅವ್ರು ಹೊಡಿಯಕ್ ಮುಂಚೆ ಅವ್ರೆಲ್ಲೂ ಓಡ್ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳ್ಬೋದಿತ್ತು ತಾನೇ ನೀನು. ಇರ್ಲಿ ಬಿಡಮ್ಮ, ಇಷ್ಟ ದಿನದಲ್ಲಿ ಯಾವತ್ತೂ ನಾನು ಸಾಹೇಬರ್ಗೆ ಏನು ಒಳ್ಳೇದು ಮಾಡೋಕ್ಕಾಗಲಿಲ್ಲ. ಅದರಿಂದ ನನಗೆ ಅವ್ರ ಪ್ರೀತಿನೂ ಪಡೆಯೋಕ್ಕಾಗಲಿಲ್ಲ. ಆದರೆ ಅವ್ರು ನನಗೆ ಅಪ್ಪ ಅನ್ನೋ ಅಧಿಕಾರದಿಂದ ಹೊಡೆದಾಗ್ಲಾದ್ರೂ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಅದರಿಂದ ಅದು ಖುಷಿ ಪಡೋಣ ಅಂತ ಸುಮ್ಮನೆ ಅದೇ. ಕೇಳಿಸ್ಕೊಂಡ್ರೆ ನನ್ನ ಮಗ ಹೇಳಿದ್ದನ್ನ ಯಾವಾಗ್ಲೂ ಅವನ ಬೈತಾನೆ ಇರ್ತಿರಲ್ಲ. ಇವರೆಲ್ಲರೂ ಇವನನ್ನ ತಪ್ಪಿತಸ್ತ ಅಂದಾಗ ನನ್ ಮಗ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವೇನ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಹೇಗ್ ಹೊಡೆದಿದ್ದೀರಾ ಅಂತ. ಒಂದ್ಸಲ ಒಳಗೆ ಕರ್ಕೊಂಬಂದು ಔಷಧಿ ಹೆಚ್ಚು.